ನಮಸ್ತೆ ಕರ್ನಾಟಕದಲ್ಲಿ ಬೆಳವಣಿಗೆ ಆಗಿರುವ ಟಾಪ್ 5 ಟ್ರೆಂಡಿಂಗ್ ನ್ಯೂಸ್ನ ಶಾರ್ಟ್ ಆಗಿ ತಿಳ್ಕೊಂಡು ಬರೋಣ ಬನ್ನಿ. ನಂಬರ್ 1, ನವೆಂಬರ್ 15ರಿಂದ BMTC ಟಿಕೆಟ್ ಪ್ರೈಸ್ನ ಜಾಸ್ತಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಾಗಿದೆ. 5ರಿಂದ 10 ರೂಪಾಯಿವರೆಗೆ ಹೆಚ್ಚಾಗೋ ಸಾಧ್ಯತೆ ತುಂಬ ಇದೆ. ಇದರಿಂದ ಮಿಡಲ್ ಕ್ಲಾಸ್ ಜನಕ್ಕೆ ಕಷ್ಟ ಆಗೋ ಸಾಧ್ಯತೆ ತುಂಬ ಇರೋ ಕಾರಣ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನಂಬರ್ 2, ಮೈಸೂರು ದಸರಾ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ, ಯಾವತ್ತೂ ಕಮ್ಮಿ ಆಗಲ್ಲ. ಅದರಿಂದ ಮೈಸೂರು ದಸರಾ ಎಕ್ಸಿಬಿಷನ್ ಶೋ ಏನು ನಡೀತಿತ್ತು ಅದನ್ನ ನವೆಂಬರ್ 20ರ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆಲ್ಲ ಇದು ಗುಡ್ ನ್ಯೂಸ್, ಆದಷ್ಟು ಬೇಗ ಶೋ ನೋಡಿ. ನಂಬರ್ 3, ಕರ್ನಾಟಕದಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ವರ್ಷದಲ್ಲಿ 12 ದಿನ ಪೇಯ್ಡ್ ಮೆನ್ಸ್ಟ್ರುವಲ್ ಲೀವ್ ಅನ್ನು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ. ಇದು ಎಲ್ಲ ಗೌರ್ಮೆಂಟ್ ಆರ್ ಪ್ರೈವೇಟ್ ಕಂಪ್ನಿಯಲ್ಲೂ ಕೂಡ ಅಪ್ಲೈ ಆಗಿದೆ. ನಂಬರ್ 4, 2030 ಮೈಸೂರು ಜಿಲ್ಲೆಯನ್ನು ಇಂಟರ್ನ್ಯಾಷನಲ್ ಎಜುಕೇಷನಲ್ ಹಬ್ ಮಾಡಲು ತೀರ್ಮಾನ ಮಾಡಾಗಿದೆ. ಈ ಡೆವಲಪ್ಮೆಂಟ್ಗೆ 15,000 ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದರಿಂದ 50,000 ಹೈಟೆಕ್ ಜಾಬ್ಗಳು ಸೃಷ್ಟಿಯಾಗುತ್ತೆ ಅಂತ ಇನ್ಫಾರ್ಮ್ ಮಾಡು ಕೂಡ ಆಗಿದೆ. ಆ್ಯಂಡ್ ಆಲ್ಸೋ ಮೈಸೂರನ್ನು ನ್ಯಾಷನಲ್ ನಾಲೆಡ್ಜ್ ಡಿಸ್ಟ್ರಿಕ್ಟ್ ಕೂಡ ಮಾಡಬೇಕು ಅಂತ ಪ್ಲ್ಯಾನಿಂಗ್ ನಡೀತಿದೆ. ನಂಬರ್ 5, ಶಿವಮೊಗ್ಗದಿಂದ ಹೈದರಾಬಾದ್ಗೆ ಡೈರೆಕ್ಟ್ ವಿಮಾನ ಸೇವೆ ಸ್ಟಾರ್ಟ್ ಆಗಿದೆ. ಇದರಿಂದ ನಾರ್ತ್ ಕರ್ನಾಟಕ ಅವರಿಗೆ ತುಂಬಾ ಅಡ್ವಾಂಟೇಜ್ ಇದೆ. ಯಾಕಂದರೆ ಅವರು ಇವಾಗ ಬೆಂಗಳೂರಿಗೆ ಬಂದು ಹೈದರಾಬಾದ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಶಿವಮೊಗ್ಗನೇ ಹೋಗಿ ಹೈದರಾಬಾದ್ ರೀಚ್ ಆಗ್ಬೋದು. ಇದಿಷ್ಟು ಉಪಯುಕ್ತ ಮಾಹಿತಿ ಅನಿಸಿದ್ರೆ ಪೇಜ್ನ ಫಾಲೋ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ.